ರಾಜಿ ಮತ್ತು ಗಾಯತ್ರಿ ಮೇಡಮ್ ಇಬ್ಬರಿಗೂ ಅಭಿನಂದನೆಗಳು. ಬಹಳ ಸಂತೋಷದ ವಿಷಯ ಇದೆ ನಮಗೆ. ಇದರ ಅನುಭವ ನಾವು ನಿಮ್ಮ ಜೊತೆಯಲ್ಲಿ ಸಾಗಿದ ಪ್ರಯಾಣದಲ್ಲಿ ನಮಗೆ ಗೊತ್ತದು ಎಷ್ಟು ಸಂತೋಷ ತಂದಿದೆ ಅಂತ. ಆಸನವರೇ, ನಿಮಗೂ ಅಭಿನಂದನೆಗಳು. ಅನಂತರ ಬಗ್ಗೆ ಮಾತಾಡಿಸು ದೊಡ್ಡವನಲ್ಲ, ಅವ್ರ ಜೊತೆಯಲ್ಲಿ ಕಳೆದಂಥ ಕೆಲವು ಕಲಿತಂಥ ಪಾಠಗಳು, ಆ ಅನುಭವಗಳನ್ನು ಹಂಚ್ಕೋಬಹುದು ಅಷ್ಟೇ. ನಾನು ಇನ್ನೂ ಚಿತ್ರರಂಗಕ್ಕೂ ಬಂದಿರಲಿಲ್ಲ, ನಾಟಕರಂಗದಲ್ಲೂ ಹೋಗಿಲ್ಲ, ಬಟ್ ಸಿನಿಮಾ ನೋಡೋರು ಹುಚ್ಚಿತ್ತು. ಆಗ ಅನಂಜಿಯವರ ಅನೇಕ ಸಿನಿಮಾಗಳು ನೋಡಿದ್ದೆ. ನಮ್ಮ ಶಾಂತನವರ ನಿರ್ದೇಶನದಲ್ಲಿ, MS ಸತ್ಯವರ ನಿರ್ದೇಶನದಲ್ಲಿ. ಆಗಲೇ ನಾನು ಅವರ ಅಭಿಮಾನಿ ಆಗ್ತಿದ್ದೇನೆ. ನಾನು ಯಾವತ್ತೂ ಕನಸು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಒಂದು ದಿವಸ ಅನಂತ ಭೇಟಿ ಆಗ್ತೀನಿ, ಕೆಲಸ ಮಾಡ್ತೀನಿ ಅನ್ನೋದು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆಕಸ್ಮಿಕವಾಗಿ ನಾಟಕರಂಗಕ್ಕೆ ಬಂದೆ, ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಶಂಕರ್ ಅವ್ರ ಪರಿಚಯ ಆಯಿತು, ಮುದತಿಯವ್ರ ಪರಿಚಯ ಆಯಿತು. ಒಂದು ದಿನ ಸಡನ್ ಆಗಿ ಒಂದು ನಾಟಕ ತಗೊಂಡು, ಆ ನಾಟಕದಲ್ಲಿ ಅನಂತ ಪಾತ್ರ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ಹತ್ರ ಆಯಿತು. ಇಷ್ಟು ಹತ್ತಿರದಿಂದ ಅನಂತವನ್ನು ನೋಡೋ ಭಾಗ್ಯ ಸಿಗುತ್ತಲ್ಲ ನನಗೆ ಅಂತೇಳಿ ತುಂಬಾ ಸಂತೋಷಪಟ್ಟೆ. ಕಾಯ್ತಾ ಇದ್ದೆ ಅದು ಯಾವಾಗ ಬರ್ತಾರೆ ಅಂತ. ಅವ್ರು ಇಡೀ ದಿನ ಕಾಳಜಿ ಬರಲಿಲ್ಲ. ಕೇಳಿದ್ರೆ ಇಲ್ಲೆಲ್ಲ ಅವ್ರು ಬಾಂಬೆಲಿದ್ದಾರೆ, ನಾಳೆ ಬರ್ತಾರೆ ಅಂತ. ಈಗ ಒಂದು 2 ದಿವಸ ಕಾಲ ಮೇಲೆ ಬರ್ತಾ ಅನಂತರು ಬಂದರು. ಬಂದಾಗ ಸೈಡ್ ಮೇಲೆ ನಿಂತ್ಕೊಂಡು ಅವ್ರ ಅಭಿನಯನ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಬ್ಸರ್ವ್ ಮಾಡ್ತಾ ಕಲಿತಾ ಬಂದೆ, ನಾನು ನೋಡ್ತಾ ಬಂದೆ. ಆದರೂ ಅವ್ರು ಮಾತಾಡ್ಸೋದು ಧೈರ್ಯ ಆಗಿಲ್ಲ. ನನ್ನ ಸ್ನೇಹಿತರು ರಮೇಶ್ ಭಟ್ ಅವರು, ಕಾಶಿ ಅವರು, ಜಗದೀಶ್ ಗುಂಡಾಡ್ ಅವರು ಹತ್ರ ಇದ್ರು ಮಾತಾಡ್ಸ್ತಾ ಇದ್ರು. ಅವ್ರಿಗೂ ಮಾತಾಡ್ಸೋದ್ರು ನನಗೆ ಮಾತಾಡ್ಸೋ ಧೈರ್ಯ ಆಗಿಲ್ಲ. ಯಾಕಂದ್ರೆ ನಾನು ಅವ್ರನ್ನ ಪ್ರತಿಮೆಯಲ್ಲಿ ನೋಡಿ ಅದನ್ನ ಕಂಡಂತ ಅನುಭವ ಇದೆಯಲ್ಲ, ಆ ಅನುಭವ ಗಾಢವಾಗಿ ಮನಸ್ಸಲ್ಲಿ ಕೂತಿತ್ತು. ಅದ್ರ ಬಗ್ಗೆ ಅಷ್ಟೊಂದು ಎತ್ತರವಾದ ಒಂದು ಗೌರವ ಇತ್ತು, ಮರ್ಯಾದೆ ಇತ್ತು. ಹಾಗಾಗಿ ಮಾತಾಡ್ಸಕ್ಕೆ ಹೋಗಿರಲಿಲ್ಲ. ಇದರಲ್ಲಿ ಹೇಳ್ಬೇಕಾದ್ರೆ ಇನ್ನೊಂದು ಸಹ ರಿಹರ್ಸಲ್ ಬೇಕಾದ್ರೆ ನಾನು ಕಲಾಕ್ಷೇತ್ರದಲ್ಲಿ ಸ್ಕೂಟರ್ ಬಂದೆ, ಅನಂಜಿಯವ್ರ ಕಾರು ಬಂತು. ಸರ್ ನಾನು ಸ್ಕೂಟರ್ ಬಿಟ್ಟು ಸರಿ ಅನಂಜಿಯವ್ರು ಒಳಗೋಗ್ಲಿ ಅಂದ್ಬಿಟ್ಟು ನಾನು ಸೈಡಲ್ಲಿ ನಿಂತ್ಕೊಂಡೆ. ಅವ್ರು ಊಟ ಬೇಡ ಅಂತ. ಅವ್ರು ಹೋಗ್ತಾ ಇದ್ರು ನಿಂತ್ಬಿಟ್ಟು, ಯಾಕೆ ರಿಹರ್ಸಲ್ ಇಲ್ವಾ? ಇದೆ ಸರ್, ಏನಿರುತ್ತೆ ದಾಯಿಸ್ಬಿಡ್ತಂಡೆ. ಆವತ್ತು ಸ್ವಲ್ಪ ನನಗೆ ಸರೀಸ್ ಆಯಿತು, ಮಾತಾಡಿಸ್ತಾರೆ ತೊಂದರೆ ಇಲ್ಲ ಅಂತೇಳಿ. ಹಾಗೆ ನಾಟಕದಲ್ಲಿ ಅವ್ರದ್ದೆಲ್ಲ ಅಭಿನಯಿಸಿ ನಾನು ಬ್ಯಾಕ್ ಸ್ಟೇಜ್ ಕೆಲಸ ಅದು ಮಾಡ್ತಾ ಇದ್ದೆ. ಅವ್ರ ಕಲಿತೆ. ಅನೇಕ ಬಾರಿ ಶಂಕರ್ ಅವ್ರ ಜೊತೆ ಇದ್ದಾಗ ಅನಂತ್ ಸರ್ ಮೀಟ್ ಆಗೋದು ಆಯಿತು. ನಂತರ ನನಗೆ ಸಿನಿಮಾಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಬಂತು. 2ನೇ ಸಿನಿಮಾನೇ ಶಂಕರ್ ಅವರ ನಿರ್ದೇಶನದಲ್ಲಿ ಕೂಗು ಅಂತಕ್ಕಂಥ ಒಂದು ಸಿನಿಮಾ. ಆ ಸಿನಿಮಾಗೆ ಶಂಕರ್ ನನಗೊಂದು ಪಾತ್ರ ಕೊಟ್ಟು, ಸರಿ ನಾನು ಆ ಪಾತ್ರ ಒಪ್ಕೊಂಡೆ ಮಾಡ್ತಾ ಇದ್ದೆ. ಅದರಲ್ಲಿ ಅನಂತ್ ಸರ್ದು ಜೊತೆ ಕಾಂಬಿನೇಷನ್ ಬಂದಿರಲಿಲ್ಲ ಇನ್ನು. ಒಂದು ದಿವಸ ಒಂದು ಚೌಟ್ರಿಯಲ್ಲಿ ಒಂದು ಇಂಟ್ರಾಗೇಷನ್ ಸೀನು, ಅನಂತ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ರು, ನಾನೊಬ್ಬ ರೆಬಲ್ ಯುವಕ. ಅದರಲ್ಲಿ ಇಂಟ್ರಾಗೇಷನ್ KV ರಾಜ್ ಅವರು ಡೈಲಾಗ್ ಕೊಟ್ಟರು, ರಮೇಶ್ ಭಟ್ ಇದ್ರು ಸರ್, KV ರಾಜ್ ಅವರು ಡೈಲಾಗ್ ಕೊಟ್ಟರು. ನಾನು ಡೈಲಾಗ್ ಎಲ್ಲ ನೋಡಿದೆ, ಎದುರುಗಡೆ ಕಾಂಬಿನೇಷನ್ ಅನಂತ ಬಂದಿದ್ರು. ಸರ್ ಈ ಸೀನ್ ಎಮೋಷನ್ಸ್ ಅನಂತ್ ಸರ್ ಜೊತೆ ಹೆಂಗ್ ಸರ್ ಮಾಡೋದು ಅಂತ. ಅವ್ರು KV ರಾಜ್ ಅವ್ರು ಗೊತ್ತಲ್ಲ ನಿಮಗೆ, ಏನ್ ಕೇಳ್ತಾನೆ ಮಳೆಯ ಅಂತ. ಸರಿ ಆಯ್ತು ಅಂತ ಹೇಗೋ ಧೈರ್ಯ ಮಾಡಿ ಉಸಿರು ಕೊಟ್ಕೊಂಡು ಮಾಡ್ತಾ ಇದ್ದೆ. ಅನಂತ್ ಸರ್ ಬಂದ್ರು, ಸರಿ ರಿಹರ್ಸಲ್ ಆಯ್ತು, ಎಲ್ಲ ಆಯ್ತು. ಒಂದೇ ಶಾರ್ಟಲ್ಲಿ ಟೇಕ್ ಮುಗಿದ್ರು. ಟೇಕ್ ಮುಗಿದ ಕೂಡಲೇ ಎಲ್ಲಿ ಹೇಗೆ ದೊಡ್ಡವರಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅಷ್ಟೇ. ಟೇಕ್ ಮುಗಿದ ಕೂಡಲೇ ಅನಂತರು ಬಂದು ನನ್ನ ತಪ್ಪನ್ನು ಬೇಗ ತಟ್ಬಿಟ್ಟು ಎಲ್ಲ ಆಕ್ಟ್ರೆಸ್ ಅಂದ್ರು. ಆವತ್ತು ನನಗೆ ಒಂದು ನಂಬಿಕೆ ಬಂತು, ನಾನು ಈ ಚಿತ್ರದಲ್ಲಿ ಬೆಳೆಯುವುದು, ಒಬ್ಬ ನಟ ಆಗ್ಬೋದು. ಯಾಕಂದ್ರೆ ನಾನು ಅವರ ಅಭಿನಯನ ಅಷ್ಟು ಎತ್ತರದಲ್ಲಿ ನೋಡಿದನು. ಅವರ ಮಾತು ಹೇಳಿದಾಗ ನನಗೆ ತುಂಬಾನೇ ಧೈರ್ಯ ಬಂತು, ಮುಂದುವರಿಬಹುದು ನನ್ನ ಈ ಚಿತ್ರರಂಗದಲ್ಲಿ ಅಂತ. ಆನಂತರ ಅನೇಕ ಅನುಭವಗಳು ಆಗಿದೆ. ಅನಂತರ ದಿವಸ ಸಾಕಷ್ಟು ಕಾಲ ಕಳೆದಿದ್ದೀವಿ. ಅವ್ರಿಗೆ ಶೂಟಿಂಗ್ ಮುಗಿದ ಜೊತೆ ಕೂತ್ಕೊಂಡು ಹಾಡಲ್ಲಿ ಕೇಳಿದ್ದೀವಿ, ಮಾಡಿದ್ದೀವಿ ಎಲ್ಲ. ಈ ನೀವೆಲ್ಲ ಹೇಳಿದಾಗ ಆಗಲೇ ಅನೇಕ ಅನುಭವಗಳಿದೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ದಿನೇಶ್ ಬಾಬು ಅವರ ಚಿತ್ರ ಮಡಿಕೇರಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಒಂದು ಆಗಲೇ ಒಂದು ಸುಮಾರು 10 ದಿನ ಶೂಟಿಂಗ್ ಮಾಡಿದ್ವಿ. ಒಂದು ಸಾಂಗ್ ಸನ್ನಿವೇಶ, ಸಾಂಗ್ನ ಕಂಪೋಸ್ ಮಾಡ್ತಿದ್ದಾರೆ ಎಲ್ಲರೂ, ಮಾಸ್ಟ್ರು ಎಲ್ಲ ಕಂಪೋಸ್ ಮಾಡ್ತಿದ್ದಾರೆ. ಅನಂಜಿ ಬಂದು ಕಾರ್ ಹಿಡಿದ್ರು, ಬಂದು ನಾನು ಕೂತಿದ್ದೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಏನು ಮಾಡ್ತಿದ್ದಾರೆ ಇವರು? ಸರ್ ಸಾಂಗ್ ಕಂಪೋಸ್ ಮಾಡ್ತೀನಿ ಅಂತ ನಿಂತ್ಕೊಂಡೆ ನಾನು. ಸಾಂಗ್ ಕಂಪೋಸ್ ಮಾಡ್ತೀನಿ. ಸಾಂಗ ಯಾರು ಡ್ಯಾನ್ಸ್ ಮಾಡೋರು ಯಾರು? ನಾನು ಡ್ಯಾನ್ಸ್ ಮಾಡೋರು ಯಾರು? ನಾನೇನು ಉತ್ತರ ಕೊಡೋದು ಅವ್ರಿಗೆ. ಸರ್ ಅಲ್ಲ ಸರ್ ನಿಮಗೆ ಸಾಂಗ್ ಅನ್ಸುತ್ತೆ ಅದು. ಹೌದಾ? ಓಕೆ. ನಾಗೇಶ್ ಪಕ್ಕದಲ್ಲಿ ಅವ್ರು ಬಂದರು.
ಆ ಸಾಂಗ್ ಅಲ್ಲಿ ಪದಗಳು ಈ ಆಲಾಪನೆಯಲ್ಲಿ ಅಂತ ಬರ್ತಾವಲ್ಲ, ಅದೊಂದು ಆಲಾಪನೆ ಇತ್ತು. ಬನ್ನಿ ನನಗೆ ಕಷ್ಟ ಕೊಟ್ಟಿರಲಿ, ಇದೇನು ಓದಿ ಅವನು ಏನು ಅರ್ಥ ಆಗ್ತದೆ ಸರ್? ಅರ್ಥ ಅದು ಇಲ್ಲ, ಅರ್ಥ ಗೊತ್ತಿಲ್ಲ ಹೆಂಗೆ ಅಭಿನಯಿಸೋದು? ನನಗೆ ಪದಕ್ಕೆ ಅರ್ಥ ಗೊತ್ತಿರೋ ಮಾತ್ರ ನಾನು ಅಭಿನಯಿಸಕ್ಕೆ ಸಾಧ್ಯ, ಇಲ್ಲ ಅಭಿನಯಿಸಕ್ಕೆ ಸಾಧ್ಯ ಇಲ್ಲ. ಅವನು ಸರ್ ನನ್ನ ನಿಮಿಷ ಅದಕ್ಕೆ ದಿನೇ ಬಾಗುದಿಲ್ಲ, ದಿನೇ ಮೊದಲೇ ತಮಿಳು ಅವನು ಹಂಜಿ ಅಂತ. ವಾಟ್ ಇಸ್ ಮೀನಿಂಗ್ ಆಫ್ ದಿಸ್? only expression. No, without word there is no expression. How can there be some meaning? No. What expression I can't give any expression for this. ಅಂತ ಹೀಗೆ ಒಂದು 3/4 ಗಂಟೆ ನಡೀತು ವಾದ. ಅನಂತರು ಒಂದು ಮಾತು ಹೇಳಿದ್ರು, ಅಲ್ಲ ರೀ ಸೊಸೈಟಿ ಅರ್ಥ ಗೊತ್ತಿಲ್ಲ, ಡೈರೆಕ್ಟರ್ ಅರ್ಥ ಗೊತ್ತಿಲ್ಲ, ಕ್ಯಾಮ್ರಾಮನ್ ಅರ್ಥ ಗೊತ್ತಿಲ್ಲ, ಕೊರಿಯೋಗ್ರಾಫರ್ ಅರ್ಥ ಗೊತ್ತಿಲ್ಲ, ನಾನು ನಡ್ಸೋಕೆ ಮುಟ್ಟಾಳ ರೀ. ನಂಗೆ ಹೇಳಿದ್ರು ಶೂಟಿಂಗ್ ನಡೆಯಲ್ಲ, ತುಂಬಾ ಈ ತರದ ಅನೇಕ ಅನುಭವಗಳು ಎಲ್ರಿಗೂ ಆಗಿರುತ್ತೆ. ಬಟ್ ಅವ್ರ ಕಂಡಂತ ನನ್ನ ಸೂಕ್ಷ್ಮತೆ ಆಗಲೇ ಹೆಬ್ಬು ಹೇಳಿದಾಗೆ, ಅವರಿಗೆ ಸನ್ನಿವೇಶ ಇಷ್ಟ ಆಗಿದ್ರೆ ಅಥವಾ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವ್ರನ್ನ ಅರ್ಥ ಮಾಡ್ಕೊಂತ ಸೂಕ್ಷ್ಮತೆ ಇಲ್ಲದೆ ಇದ್ರೆ, ಆ ಜಾಣತನ ಇಲ್ಲದೆ ಇದ್ರೆ, ಇವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಿದ್ದು ಕೋಪ ಈ ರೀತಿ ಅಲ್ಲಿಂದ ಹೊರಟೋಗ್ತಾ ಇರುತ್ತೆ. ಯಾರೇ ಆದ್ರೂ ಜ್ಞಾನಿ ಮಾಡೋದು ಅದೇ ಕೆಲಸ. ಆ ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರೋದಿಲ್ಲ, ಹೊರಟೋಗ್ತಾರೆ. ಅದನ್ನೇ ಮಾಡ್ತಾರೆ. ಹಾಗೆ ಆನಂದ್ಜಿ ಚಿತ್ರರಂಗದ ಅನುಭವಗಳು ಬೇರೆ, ನಿಮ್ಮನ್ನು ನೋಡಿ ಸಾಕಷ್ಟು ಕಲ್ತಿದ್ದೀವಿ. ನೀವು ಒಬ್ಬ ಸ್ಫೂರ್ತಿ, ಖಂಡಿತವಾದ ಒಂದು ಜನರೇಷನ್ಗೆ, 2 ಜನರೇಷನ್ ನೀವು ಸ್ಫೂರ್ತಿ, ಒಬ್ಬ ನಟರಾಗಿ. ಎಲ್ಲರೂ ಹೇಳಿದಾಗೆ ನನಗೂ ಅನಿಸಿತು ಯುವತರ, ನಾನು ಆ ಸಿನಿಮಾಗಳು ನೋಡಿ ಅನುಭವ ಪಡೆದಾಗಲೇ ಅನಿಸಿತ್ತು ನನಗೆ, ನಿಮಗೆ ಪದ್ಮಭೂಷಣ ಯಾಕೆ ಇಷ್ಟು ಲೇಟಾಗಿ ಬಂತು ಅಂತ. ಬಟ್ ನಿಮಗೆ ಬೆಟರ್ ಲೈಕ್ ನೆವರ್ ಅಂತ ಬಂದಿದೆ. ಇನ್ನೂ ಅನೇಕ ಪ್ರಶಸ್ತಿ ಬರಬೇಕು, ಇನ್ನೂ ಅನೇಕ ವರ್ಷಗಳು ನಮಗೆ ಸ್ಫೂರ್ತಿಯಾಗಿರ್ಬೇಕು, ನೀವು ನೋಡಿ ನಾವು ಕಲಿಬೇಕು ಅಂತ ಆಶಿಸ್ತೀವಿ. ನಾವು ನಮ್ಮ ಚಿತ್ರರಂಗದ ವೃತ್ತಿ ಅಲ್ಲದೆ ವೈಯಕ್ತಿಕವಾಗಿ ನೀವು ನಮ್ಮನ್ನು ಬಹಳ ಪ್ರೀತಿಸಿದ್ದೀರಾ. ನಾವು ಬಹಳ ಜೀವನದಲ್ಲಿ ಸಮಯದಲ್ಲಿ ತುಂಬಾ ಸಹಾಯ ಮಾಡಿದ್ದೀರಾ, ಹೆಲ್ಪ್ ಮಾಡಿದ್ದೀರಾ. ಅದೆಲ್ಲ ನನಗೆ ಮಾತ್ರ ಗೊತ್ತು. ಅದೆಲ್ಲದಕ್ಕೂ ನಾನು ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಾಮಕೃಷ್ಣ. ನೀವು ಇದೇ ರೀತಿ ಇನ್ನೂ ಮುಂದಕ್ಕೆ ನಮಗೆ ಸ್ಫೂರ್ತಿಯಾಗಿ ಇರಬೇಕು. ಅನೇಕ ನಮ್ಮ ರಮೇಶ್ ಭಟ್ ಅವರಿಗೆ ಬಾಬಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಬಂತು. ಅವತ್ತು ನಾನು ಸುಮಾರು ಟೆಸ್ಟ್ ಮಾಡಿದೆ, ಇದು ಯಾಕೆ ಹೀಗೆ ಆಗ್ತಿದೆಯಲ್ಲ. ಯಾಕಂದ್ರೆ ಇವರು ಪ್ರತಿಭೆ ನೋಡಿದ್ದೀವಿ, ಇವರು ಪ್ರತಿಭೆ ಯಾವ ಮಟ್ಟಕ್ಕೆ ಇದೆ ಅಂದ್ರೆ ಆ ಪ್ರಶಸ್ತಿ ಯಾವತ್ತೂ ಬರಬೇಕಾಗ್ತದೆ. ನೋಡೋಣ, ಬರುತ್ತೆ, ಯಾವತ್ತೂ ಒಂದು ದಿವಸ ಬಂದೇ ಬರುತ್ತೆ ಅದು. ಥ್ಯಾಂಕ್ ಯು. ಯಾವತ್ತೂ ನಮ್ಮ ಸ್ಫೂರ್ತಿಯಾಗಿರಿ ಒಂದ್ಸಗಿ. ಆ ಸಮಯದಲ್ಲಿ ನಿಮ್ಮ ಜೊತೆಯಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಾನು ಹೊಸದಾಗಿ ಬಂದಾಗ ನಾನೇನು ಆಗ್ತಾನೆ ಫೈಟಲ್ಲಿ ಕಲಿತಾ ಇದ್ದೆ. ಅಂತ ಟೈಮಲ್ಲಿ ನೀವು ನನಗೆ ಸಾಕಷ್ಟು ಎಲ್ಲ ಹೇಳಿಕೊಟ್ಟು ಎಲ್ಲ ಮಾಡಿದ್ದೀರಾ. ನಿಮಗೂ ತುಂಬಾ ಅಭಿನಂದನೆಗಳು. ನೀವು ನೋಡೋದು ಬಹಳ ಸಂತೋಷ ಆಯ್ತು. ಬಹಳ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್. ಥ್ಯಾಂಕ್ ಯು.